ನೆದರ್ಲ್ಯಾಂಡ್ನ ಟಾಮ್ ಟಾಮ್ ಸರ್ವೆ ಎಫೆಕ್ಟ್ ಇದು ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ತಟ್ಟಿದೆ ಸಮೀಕ್ಷೆಯ ಬಿಸಿ. ಈ ಪ್ರಾಬ್ಲಮ್ಗೆ ಏನು ಮಾಡಬಹುದು ಅನ್ನುವಂಥ ಆಂತರಿಕ ಚರ್ಚೆಗಳು ನಡೀತಾ ಇದೆ. KR ಪುರಂ ಇಬ್ಲೂರು ಮಾರ್ಗದಲ್ಲಿ 500ಕ್ಕಿಂತ ಅಧಿಕ ಕಂಪನಿಗಳಿದ್ದಾವೆ. ಪೀಕ್ ಅವರ್ನಲ್ಲಿ ಸುಮಾರು 2 ಲಕ್ಷ ವಾಹನಗಳು ಓಡಾಟ ಮಾಡ್ತವೆ. ಕಂಪನಿ ಮುಖ್ಯಸ್ಥರ ಜೊತೆಗೆ ಮುಂದಿನ ವಾರದಲ್ಲಿ ಮೀಟಿಂಗ್ ನಡೆಯುತ್ತೆ. ಸಾರ್ವಜನಿಕ ಸಾರಿಗೆ ಬಳಸುವಂತೆ ಸಭೆಯಲ್ಲಿ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಸಾರಿಗೆ ಇಲಾಖೆಯ ಜೊತೆಯಲ್ಲೂ ಕೂಡ ಸಭೆ ನಡೆಸ್ತಾರೆ ಪೊಲೀಸರು. ನೋಡೀಗ ನೆದರ್ಲ್ಯಾಂಡ್ದು ಟಾಮ್ ಟಾಮ್ ಸರ್ವೆ ಬಂತು. ಬೆಂಗಳೂರು 2ನೇ ಸ್ಥಾನ ಅಂತೆ ಟ್ರಾಫಿಕ್ನಲ್ಲಿ, ಅತಿ ಹೆಚ್ಚು ಟ್ರಾಫಿಕ್ನಲ್ಲಿ. ಹಾಗಾಗಿನೇ ಈಗ ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಮಾಡ್ಬೋದು? ಈ IT-BT ಕಂಪನಿಗಳಿರುವಂಥ ಕೆಲವು ಪ್ರದೇಶಗಳಿದಾವಲ್ಲ, ಪೀಕ್ ಅವರ್ ಇದೆ ಅಲ್ವಾ, 2 ಲಕ್ಷ ವಾಹನಗಳು ಓಡಾಡ್ತವಂತೆ. ಎಲ್ಲರೂ ಪ್ರೈವೇಟ್ ವಾಹನಗಳೇ. ಮನೆಗೆ 3-4 ಕಾರ್ ಇರುತ್ತೆ. ಎಲ್ರಿಗೂ ತಲಾ ಒಂದೊಂದು ಕಾರ್ಗಳನ್ನ ಬಳಕೆ ಮಾಡ್ತಾರೆ. ಹೀಗಾಗಿ ಆ ಕಂಪನಿಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಲಿಕ್ಕೆ ಪೊಲೀಸರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಸಾರ್ವಜನಿಕ ಸಾರಿಗೆಯನ್ನು ಬಳಸೋಕ್ಕೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಬಳಸ್ತಾರಾ ಹಾಗಾದರೆ ಅವರು? ಬಸ್ಸಲ್ಲಿ ಓಡಾಡ್ತಾರಾ, ಮೆಟ್ರೋದಲ್ಲಿ ಓಡಾಡ್ತಾರಾ? ಅವರ ಕಂಫರ್ಟ್ ಝೋನ್ ಅಂಥೇಳಿ ಅವರೀಗ ಕೆಲವೊಂದಿಷ್ಟು ವಾದಗಳನ್ನು ಮಾಡ್ತಾ ಇದ್ದಾರಂತೆ. ಹಾಗಾಗಿನೇ ಡೆಲಿವರಿ ಆ್ಯಪ್ ಏಜೆನ್ಸಿಗಳಿಂದಲೂ ಕೂಡ ರಿಪೋರ್ಟ್ ಬಂದಿದೆ. ಪೀಕ್ ಅವರ್ನಲ್ಲಿ 36,000 ಡೆಲಿವರಿ ವಾಹನಗಳು ಓಡಾಡ್ತವಂತೆ. ಅದರಲ್ಲೂ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯಲ್ಲಿ ಅಧಿಕ ವಾಹನಗಳು ಸಂಚಾರ ಮಾಡ್ತವೆ. ಈ ವಾಹನ ಚಾಲಕರು ಗೂಗಲ್ ಮ್ಯಾಪ್ ಮೇಲೆ ಅವಲಂಬನೆಯಾಗಿದ್ದಾರೆ. ಹೀಗಾಗಿ ಗೂಗಲ್ ಮ್ಯಾಪ್ ಜೊತೆ ಚರ್ಚೆ ಮಾಡ್ತಾರೆ ಪೊಲೀಸರು, ಆಲ್ರೆಡಿ ಮಾಡಿದ್ದಾರೆ. ಡೆಲಿವರಿ ಆ್ಯಪ್ಗೋಸ್ಕರವೇ ಗೂಗಲ್ ಆ್ಯಪ್ ಅಪ್ಡೇಟನ್ನು ಮಾಡ್ತಾರೆ. ಮುಖ್ಯ ರಸ್ತೆ ಹೊರತುಪಡಿಸಿ ಪರ್ಯಾಯ ಮಾರ್ಗ ತೋರಿಸುವಂತೆ ಮನವಿ ಮಾಡಿಕೊಳ್ತಾರೆ. ಮ್ಯಾಪ್ನಲ್ಲಿ ಪರ್ಯಾಯ ಮಾರ್ಗ ತೋರಿಸುವಂತೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯದರಲ್ಲೇ ಚಾಲ್ತಿಗೆ ಬರುತ್ತೆ ಭಾರಿ ಬದಲಾವಣೆಗಳು. ಯಾಕಂದರೆ ಈ ಡೆಲಿವರಿ ಬಾಯ್ಗಳು ನೋಡ್ತಾ ಇರ್ತೀವಿ, ನುಗ್ಗಿ ಹೊಡಿತಾ ಇರ್ತಾರೆ. ಪಾಪ ಹೊಟ್ಟೆಪಾಡು ಮಾಡಿಕೊಳ್ಳಿ. ಆದರೆ ಪೊಲೀಸರದೀಗ ಮೇನ್ ರೋಡ್ ಇರ್ತಾವಲ್ಲ, ಅವುಗಳನ್ನ ಹೊರತುಪಡಿಸಿ ಬೇರೆ ಅಡ್ ರೂಟ್ ಇರ್ತಾವಲ್ಲ, ಆ ರೂಟನ್ನು ತೋರಿಸ್ಬೇಕಂದ್ರೆ ಗೂಗಲ್ ಮ್ಯಾಪಲ್ಲಿ ಅವೆಲ್ಲ ತೋರಿಸಂಗಿಲ್ಲ. ಆ ಸಂಧಿ ಈ ಸಂಧಿ ಅಂಥೇಳಿ ಇರೋದಿಲ್ಲ. ಹಾಗಾಗಿ ಮ್ಯಾಪಲ್ಲಿ ಅವನು ಕೂಡ ಆ್ಯಡ್ ಮಾಡಬೇಕು ಅಂಥೇಳಿ ಪೊಲೀಸರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಕೆಲ ಕಂಪನಿಗಳ ಮುಖ್ಯಸ್ಥರುಗಳ ಜೊತೆಗೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೆಬ್ಬಾಳ, ಇಬ್ಲೂರು ಏನಿದೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕೆಲವು ಭಾಗಗಳಲ್ಲಿ ಮತ್ತು ಈ ಸಿಲ್ಕ್ ಬೋರ್ಡ್ ಇದೆಲ್ಲ ಆ ಕಡೆ ಕೆಲವು ಪ್ರದೇಶಗಳಂತರೂ ಕೇಳಲೇಬಾರ್ದು. ನಾವು 3 ಗಂಟೆ ಬೇಕಾಗುತ್ತೆ 10 ಕಿಲೋಮೀಟ್ರು ನಾವು ಹೋಗಲಿಕ್ಕೆ. ಹಾಗಾಗಿನೇ ಏನೇನು ಬದಲಾವಣೆಗಳಾಗಬೇಕು, ಆ ಬದಲಾವಣೆ ಆದರೆ ಟ್ರಾಫಿಕ್ ಬಿಸಿ ಖಂಡಿತವಾಗ್ಲೂ ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ವೆಹಿಕಲ್ಗಳ ಸಂಖ್ಯೆ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ. ನಮಗೆ ಸಿಕ್ಕಿರೋ ಮಾಹಿತಿ ಅಂದರೆ 2 ಕೋಟಿಗಿಂತ ಹೆಚ್ಚು ವೆಹಿಕಲ್ಸ್ಗಳಿದಾವಂತೆ ಬೆಂಗಳೂರಿನಲ್ಲಿ. ಮನೆಗೆ 3-4 ಕಾರ್ಗಳು, ಎಲ್ಲರೂ ಕೂಡ ಒಬ್ಬೊಬ್ಬರೇ ಒಂದೊಂದು ಕಾರನ್ನು ಯೂಸ್ ಮಾಡ್ತಾ ಇದ್ದಾರೆ. ಕಳೆದ ವಾರ ಒಂದು ನೆದರ್ಲ್ಯಾಂಡ್ ಬೇಸ್ಡ್ ಕಂಪನಿಯವರು ಕಂಜೆಷನ್ ವೈಸಲ್ಲಿ ಬ್ಯಾಂಗ್ಳೂರು ವಿಶ್ವಾದ್ಯಂತ 2ನೇ ಸ್ಥಾನದಲ್ಲಿದೆ ಅಂತ ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ನೋಡಿದ್ದೀವಿ. ಬೇಸಿಕ್ಲಿ ಅವರು 10 ಮೇನ್ ರೋಡ್ಸ್ ಯಾವುದಿದೆ ಅದನ್ನು ಮಾತ್ರ ಕಂಜೆಸ್ಟೆಡ್ ರೋಡ್ಸ್ನ ತಗೊಂಡು ಅದ್ರ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ನೋಡಿದಾಗ ನಮ್ಮಲ್ಲಿ ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ 4ರಷ್ಟು ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಪೀಕ್ ಅವರ್ಸಲ್ಲಿ. ಸೊ ಮುಂದಿನ ವಾರ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತು ನೆಕ್ಸ್ಟ್ ಟ್ಯೂಸ್ಡೇ ಕೂಡ ಮೀಟಿಂಗ್ ಇದೆ. ಮುಂದಿನ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ CP ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. ಔಟರ್ ರಿಂಗ್ ರೋಡ್ 17 ಕಿಲೋಮೀಟರ್ ಸ್ಟ್ರೆಚಲ್ಲಿ. ಅದರಲ್ಲಿ ಮೇನ್ ಕಂಪನಿ ಯಾರು ಇನ್ಚಾರ್ಜ್ ಮೇನ್ ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವ್ರನ್ನ ಕರೆದು ಔಟರ್ ರಿಂಗ್ ರೋಡಲ್ಲಿ ವೆಹಿಕಲ್ ನಂಬರ್ನ ಕಮ್ಮಿ ಮಾಡಲಿಕ್ಕೆ ಮತ್ತು ಅಲ್ಲಿ IT ಎಂಪ್ಲಾಯೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮತ್ತು ಶಟಲ್ ಸರ್ವಿಸಸ್ ಕಾರ್ಪೂಲಿಂಗ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಎಲ್ಲರ ಹತ್ರ ಚರ್ಚೆ ಮಾಡಿ ಒಂದು ಕನ್ಸೆನ್ಸಸ್ಗೆ ಬಂದು ಅಲ್ಲಿ 10-15% ವೆಹಿಕಲ್ ನಾವು ರಿಡ್ಯೂಸ್ ಮಾಡಿದ್ರೂ ನಮಗೆ ಕಂಜೆಷನ್ ಆಲ್ಮೋಸ್ಟ್ 30-40% ಕಮ್ಮಿ ಆಗುತ್ತೆ. ಆಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇದನ್ನು ಅವ್ರಿಗೆ ಮನವರಿಕೆ ಮಾಡಿ ನಮ್ಮ ಸರ್ಕಾರದ ಇತರ ಇಲಾಖೆ ಕಡೆಯಿಂದ ನಾವೇನು ಮಾಡ್ಬೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನೋಡ್ತಾನೆ ಇದ್ದೀವಿ ಸಾಕಷ್ಟು ಹರಸಾಹಸ ಪಟ್ಟರೂ ಕೂಡ, ಏನೇ ಪ್ರಯತ್ನ ಪಟ್ಟರೂ ಕೂಡ ಟ್ರಾಫಿಕ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ.
ಬಟ್ ಈಗ ಸಂಚಾರಿ ಪೊಲೀಸರು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಬೇಕು ಅಂತಿದ್ದಾರೆ. ಖಂಡಿತ ಇದು ಸಾಧ್ಯ ಆಗುತ್ತೆ ಅಂತ ಸಂತೋಷ್. ನಂಗೆ ಪ್ರಶ್ನೆ, ಈಗ ವಾಹನಗಳ ಸಂಖ್ಯೆ ಕಡಿಮೆ ಮಾಡೋದು, ಈ ಡೆಲಿವರಿ ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಆ ಗೂಗಲ್ ಮ್ಯಾಪನ್ನು ಮತ್ತೆ ಬೇರೆ ಥರ ರೆಡಿ ಮಾಡೋದು, ಇದು ಸಾಧ್ಯ ಆಗ್ಬೋದಾ? ಖಂಡಿತವಾಗ್ಲೂ ಹೇಗೆ? ಖಂಡಿತವಾಗಿ ಪ್ರಭು, ಏನು ರಾಜಕಾರಣಿಗಳಿಗೆ ಇಲ್ಲ ಸರ್ಕಾರಗಳಿಗೆ ಈ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗಿ ಕೂಡ ಇದನ್ನ ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಏನಂತ ಹೇಳಿದ್ರೆ, ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ನಗರ ಆಗಿರುವ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ಕಾಂಪಿಟೇಷನ್ನಲ್ಲಿರುತ್ತೆ. ಹೀಗಾಗಿ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ಬೋದು, ವೆಹಿಕಲ್ಸ್ಗಳಿರ್ಬೋದು, IT-BT ಕಂಪ್ನಿಗಳಿರ್ಬೋದು, ಎಲ್ಲ ಕ್ಷೇತ್ರದವರು ಕೂಡ ಇಲ್ಲಿ ಕೆಲಸವನ್ನು ಮಾಡುವಂಥವ್ರು ಹೆಚ್ಚಾಗಿರ್ತಾರೆ. ಇತ್ತೀಚೆಗೆ ನೆದರ್ಲ್ಯಾಂಡ್ ಒಂದು ನಡೆಸಿದಂಥ ಅಲ್ಲಿನ ಖಾಸಗಿ ಸಂಸ್ಥೆ ಸರ್ವೆಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ ಜಾಗತಿಕ ಮಟ್ಟದಲ್ಲಿ ಟ್ರಾಫಿಕ್ನಲ್ಲಿ ಅಂತೇಳಿ ಹೇಳಿರುವಂಥದ್ದು. ಸೊ ಈ ಕಾರಣಕ್ಕಾಗಿ ಎಲ್ಲ ಮಾಹಿತಿಗಳನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತ ನೋಡಿದ್ರೆ, IT-BT ಕಂಪ್ನಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಅದರಲ್ಲೂ KR ಪುರಂ ಟು ಇಬ್ಲೂರು ಏನಿದೆ, ಸುಮಾರು 17 ಕಿಲೋಮೀಟರ್ನ ಒಂದು ಡಿಸ್ಟೆನ್ಸ್ನಲ್ಲಿ 500ಕ್ಕೂ ಹೆಚ್ಚು IT-BT ಕಂಪ್ನಿಗಳಿವೆ. ಆ ಮಾರ್ಗದಲ್ಲಿ ಕೆಲಸ ಮಾಡುವಂಥವ್ರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಪೀಕ್ ಅವರ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಸುಮಾರು 2 ಲಕ್ಷ ವೆಹಿಕಲ್ಗಳು ಏಕಕಾಲಕ್ಕೆ ಓಡಾಟವನ್ನು ಮಾಡ್ತಾ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಹೆಚ್ಚಾಗಿ ಅಲ್ಲಿ ಟ್ರಾಫಿಕ್ ಜಾಮ್ಗಳಾಗ್ತಾ ಇರ್ತದೆ. ಸೊ ಅದರ ಜೊತೆಗೆ MNC ಕಂಪನಿಯಲ್ಲಿ ಕೆಲಸ ಮಾಡುವಂಥ ಬಹುತೇಕ ಜನರು ಈ ಆನ್ಲೈನ್ ಆರ್ಡರ್ಗಳಿರ್ಬೋದು, ಏನಾದರೂ ಶಾಪಿಂಗ್ಸ್ ಇರ್ಬೋದು, ಡೆಲಿವರಿ ಬಾಯ್ಗಳಿರ್ಬೋದು, ಫುಡ್ಗೆ ಸಂಬಂಧಪಟ್ಟಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಬುಕ್ಕಿಂಗ್ಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಈ ಕಾರಣಕ್ಕಾಗಿ ಡೆಲಿವರಿ ಬಾಯ್ಸ್ಗಳು ಸುಮಾರು 36,000ಕ್ಕೂ ಅಧಿಕ ವಾಹನಗಳಲ್ಲಿ ಪೀಕ್ ಅವರ್ಸ್ನಲ್ಲಿ ಓಡಾಟವನ್ನು ಮಾಡ್ತವೆ. ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಟೈಮಿಗೂ ಕೂಡ ಅತಿ ಹೆಚ್ಚು ವೆಹಿಕಲ್ಗಳು ಓಡಾಟವನ್ನು ಮಾಡ್ತವೆ. ಎಲ್ಲರೂ ಕೂಡ ಬಹುತೇಕವಾಗಿ ಅವರೆಲ್ಲರೂ ಕೂಡ ಅವಲಂಬಿತರು ಆಗಿರುವಂಥದ್ದು ಗೂಗಲ್ ಮ್ಯಾಪ್ನಲ್ಲಿ. ಹೀಗಾಗಿ ಗೂಗಲ್ ಮ್ಯಾಪ್ ಬಹುತೇಕವಾಗಿ ಮುಖ್ಯ ರಸ್ತೆಗಳನ್ನು ಅಷ್ಟೇ ತೋರಿಸುತ್ತೆ. ಮುಖ್ಯ ರಸ್ತೆಗಳನ್ನು ಹೊರತುಪಡಿಸಿ ಉಳಿದಂಥ ಇತರೆ ರಸ್ತೆಗಳಲ್ಲೂ ಕೂಡ ವೆಹಿಕಲ್ಗಳು ಓಡಾಟವನ್ನು ಮಾಡಬೇಕು. ಸೊ ಅದಕ್ಕೆ ಗೂಗಲ್ ಮ್ಯಾಪ್ನಲ್ಲಿ ತೋರಿಸುವಂಥ ರಸ್ತೆ ಮಾರ್ಗಗಳೇನಿರುತ್ತೆ, ಆ ಮಾರ್ಗಗಳಿಗೆ ಒಂದಿಷ್ಟು ಬದಲಾವಣೆಯನ್ನು ಮಾಡಬೇಕು. ಹೀಗಾಗಿ ಗೂಗಲ್ನವ್ರ ಜೊತೆಗೂ ಕೂಡ ಏನೋ ನಗರ ಪೊಲೀಸರು ಸರ್ಕಾರದ ಮಟ್ಟದಲ್ಲೂ ಕೂಡ ಅನುಮತಿಯನ್ನು ಪಡ್ಕೊಂಡು ಅವ್ರ ಜೊತೆಗೆ ಒಂದು ಮಾತುಕತೆಯನ್ನು ಮಾಡಿ ಗೂಗಲ್ ಮ್ಯಾಪ್ಗೆ ತೋರಿಸುವಂಥ ಮಾರ್ಗಗಳೇನಿರುತ್ತೆ ಅದನ್ನು ಒಂದಿಷ್ಟು ಬದಲಾವಣೆಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತದೆ. ಈಗಾಗಲೇ ಸಂಚಾರ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಒಂದು ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಇದಾದ ನಂತರ ಗೂಗಲ್ ಟೀಮ್ ಏನಿರುತ್ತೆ ಅವ್ರನ್ನ ಕರೆಸ್ಕೊಂಡು ಅವ್ರ ಹತ್ರ ಕೂಡ ಸಂಪರ್ಕಗಳನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ IT-BT ಕಂಪನಿಯ ಓನರ್ಸ್ಗಳಿರ್ಬೋದು, ಇಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಗಳೇನಿರ್ತಾರೆ, ಸೊ ಅವ್ರನ್ನೂ ಕರೆಸ್ಕೊಳ್ತಾರೆ. ಅವ್ರನ್ನೂ ಕರೆಸ್ಕೊಂಡು ಬಹುತೇಕವಾಗಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿರುತ್ತೆ, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚಾಗಿ ಬಳಸಿ ಅಂತೇಳಿ ಅವ್ರಿಗೂ ಕೂಡ ಮನವಿ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾಕೆಂತಂದರೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುವಂಥದ್ದು ಬಹುತೇಕವಾಗಿ MNC ಕಂಪ್ನಿಗಳಲ್ಲಿ ಫೆಸಿಲಿಟಿಯನ್ನು ಕೊಡ್ತಾರೆ. ಯಾಕೆಂದರೆ ಅವ್ರದ್ದು ಇಂಡಿಯನ್ ಟೈಮ್ಗೆ ವರ್ಕ್ ನಡೆಯುವಂಥದ್ದು ಕಡಿಮೆ ಇರುತ್ತೆ. ಬೇರೆ ದೇಶಗಳ ಟೈಮ್ಗೆ ತಕ್ಕಂತೆ ಇಲ್ಲಿ ಕೆಲಸಗಳಾಗ್ತಾ ಇರ್ತವೆ. ಸೊ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಬಹುತೇಕವಾಗಿ ಕೆಲಸ ನಡೆಯುವಂಥ ಸಿಸ್ಟಮೇ ಆಗಿರುತ್ತೆ. ಈ ಕಾರಣಕ್ಕಾಗಿ ಎಲ್ಲರೂ ಬಹುತೇಕವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸಿದರೆ, ಸೊ ಪ್ರತಿಯೊಬ್ಬರು ಆಫೀಸ್ಗೆ ಬರುವಂಥವ್ರು ತಮ್ಮ ಓನ್ ಕಾರ್ಗಳಿರ್ಬೋದು, 2 ವೀಲರ್ಗಳಿರ್ಬೋದು, ಇಲ್ಲ ಕ್ಯಾಬ್ಗಳಿರ್ಬೋದು, ಇವನ್ನ ಅವಲಂಬನೆ ಮಾಡುವಂಥದ್ದು ಕಡಿಮೆ ಆದರೆ ಇಲ್ಲಿನ ವೆಹಿಕಲ್ ಮೂವ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಸಂಚಾರಕ್ಕೂ ಕೂಡ ಸುಗಮವಾಗಿ ಓಡಾಟವನ್ನು ಮಾಡ್ಬೋದು ಪಬ್ಲಿಕ್ ಅಂತೇಳಿ ಈ ರೀತಿಯ ಪ್ಲಾನನ್ನು ನಗರ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟಿವ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾವು ಕಾದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.